ಎಲ್ಲರಿಗೂ ಮತ್ತೊಂದು ಮೋಟೋ ವ್ಲಾಗ್ಗೆ ಸುಸ್ವಾಗತ. ಸೊ ಫಸ್ಟ್ ಥಿಂಗ್ ಅಪ್ಡೇಟ್ ಕೊಡಬೇಕಂತ ಇದ್ದೀನಿ ಇಸ್ ದ್ಯಾಟ್ ಈ ವಿಡಿಯೋ ನಿಮಗೆ ಐ ಎಕ್ಸ್ಪೆಕ್ಟ್ ದಟ್ ನಿಮಗೆ ವೆಡ್ನೆಸ್ಡೇ ನೋಡ್ತೀರಾ ನೀವು. ಸಾರಿ, ವೆಡ್ನೆಸ್ಡೇ ಅಲ್ಲ, ಸಂಡೇ ನೋಡ್ತೀರಾ. ವೆಡ್ನೆಸ್ಡೇ ಇನ್ನೊಂದು ವೀಡಿಯೋ ನೋಡ್ತೀರಾ ನೀವು. ಬಟ್ ಇನ್ ಕೇಸ್ ಡಿಲೇ ಆದರೆ ಕ್ಷಮಿಸ್ಬಿಡಿ. ನಂದು ಎಡಿಟಿಂಗ್ ಡಿವೈಸಸಲ್ಲಿ ಸ್ವಲ್ಪ ಇಶ್ಯೂಸ್ ಬಂದಿದೆ. ಸೊ ಅದರಿಂದ ಆ ಡಿಲೇ ನೀವು ನೋಡ್ಬೋದು. ಮೇ ಬಿ ಈ ವೀಕ್ ನಿಮಗೆ ವೀಡಿಯೋ ನೋಡ್ದೇನೋ ಇರೋ ಚಾನ್ಸಸ್ ಇದೆ. ಬಟ್ ಮೋಸ್ಟ್ ಲೈಕ್ಲಿ ನೋಡ್ತೀರಾ ಅಂತಲೇ ಅಂದ್ಕೊಳ್ಳಿ. ಓಕೆನಾ, ಅದೊಂದು ಅಪ್ಡೇಟ್ ಕೊಟ್ಬಿಡೋಣ. ಎನಿವೆ, ಟಾಪಿಕ್ ಕಡೆ ಇವಾಗ ಮೂವ್ ಆಗೋಣ. ಓಕೆ, ಕನ್ಸ್ಟ್ರಕ್ಷನ್ ವರ್ಕ್ ಸಖತ್ ನಡೀತಾ ಇದೆ ಮೈಸೂರಲ್ಲಂತೂ. ಮೈ ಗಾಡ್. ಓಕೆ, ಇದಂತೂ ಈ ರೋಡಂತೂ ಕಂಪ್ಲೀಟ್ಲಿ ಗುದ್ದಾಕಿ ಬಿಟ್ಟವ್ರೆ. ಓಕೆ, ಸೊ ದ ಕಾಂಟೆಕ್ಸ್ಟ್ ಆಫ್ ದಿಸ್ ಟಾಪಿಕ್ಕು ಹೇಳ್ಬಿಡ್ತೀನಿ ಬಿಫೋರ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋ ಬಂದು. ನಿಮಗೆ ಗೊತ್ತಿದೆ ದ್ಯಾಟ್ ನಾನು ಸಾಕಷ್ಟು ವೀಡಿಯೋಸ್ ಮಾಡಾಗಿದೆ ರಿಗಾರ್ಡಿಂಗ್ ನೀವು ಯಾವ ಥರ ಒಂದು ಮೋಟರ್ ಸೈಕಲ್ನ ಚೂಸ್ ಮಾಡಬೇಕಂತ. ಐ ನೋ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿಸಿಷನ್ಸು. ಆ್ಯಂಡ್ ಇದ್ರ ಬಗ್ಗೆ ನಾನು ತುಂಬ ಡಿಸ್ಕಷನ್ಸ್ ಮಾಡಿದ್ದೀನಿ. ಆ್ಯಂಡ್ ಓವರ್ ಆಲ್ ಕನ್ಕ್ಲೂಷನ್ ಏನಂದರೆ, ಚೂಸಿಂಗ್ ಅ ಮೋಟರ್ ಸೈಕಲ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಇನ್ ಜನರಲು. ಬಿಕಾಸ್ ಲಾಟ್ ಆಫ್ ಥಿಂಗ್ಸ್ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ನಿಮ್ಮದು ಇಮೋಷನ್ಸು, ನಿಮ್ಮದು ಬಜೆಟ್ಟು, ನಿಮ್ಮದು ರಿಕ್ವೈರ್ಮೆಂಟ್ಸು, ಯೂಸೇಜು, ಅದನ್ನೆಲ್ಲ ಕನ್ಸಿಡರ್ ಮಾಡಿ ಬೈ ಮಾಡಬೇಕಾದ್ರೆ ಇಟ್ ಈಸ್ ನಾಟ್ ವೆರಿ ಈಸಿ. ಯು ಕುಡ್ ಹ್ಯಾವ್ ಚೂಸನ್ ಎನಿ ಅದರ್ ಮೋಟರ್ ಸೈಕಲ್ ಅದರ್ ದ್ಯಾನ್ ವಾಟ್ ಯು ವುಡ್ ಹ್ಯಾವ್ ಬಾಟ್ ನೌ. ಸೊ ಅದೇನು ಮಾಡೋಕ್ಕಾಗಲ್ಲ ಅನ್ಫಾರ್ಚುನೇಟ್ಲಿ. ಸೊ ಇದ್ರ ಬಗ್ಗೆ ನಾನೊಂದು ವೀಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ನನ್ನ ಚಾನಲ್ ಚೆಕ್ಔಟ್ ಮಾಡಿ. ಎನಿವೆ, ಸೊ ದ ಥಿಂಗ್ ಈಸ್, ಈ ಟಾಪಿಕ್ಕು ದ ಕಾಂಟೆಕ್ಸ್ಟ್ ಬಂದ್ಬಿಟ್ಟು ಇಸ್ ಮೋರ್ ರಿಗಾರ್ಡಿಂಗ್ ನೀವು ಮೋಟರ್ ಸೈಕಲ್ನ ಕಂಪೇರ್ ಮಾಡಬೇಕಾದ್ರೆ ಮೋಟರ್ ಸೈಕಲ್ದು ಒಂದು ಐನೋ ನೀವು ಹೇಳ್ಬೋದು ಇಟ್ ಈಸ್ ವೆರಿ ಸಬ್ಜೆಕ್ಟಿವು. ನನಗಿಷ್ಟ ಆಗೋ ಮೋಟರ್ ಸೈಕಲ್ ನಿನ್ಗಿಷ್ಟ ಆಗಲ್ಲ ಆ್ಯಂಡ್ ಆಲ್ ದೋಸ್ ಥಿಂಗ್ಸು. ಆ್ಯಂಡ್ ನೀವು ಮೆನಿ ಟೈಮ್ಸು ಮೋಟರ್ ಸೈಕಲ್ ಬೈ ಮಾಡಬೇಕಾದ್ರೆ ಕ್ರಾಸ್ ಕ್ಯಾಟಗರೀಸು ನೀವು ಬೈ ಮಾಡ್ಬೋದು. ಓಕೆನಾ, ದಟ್ ಈಸ್ ವೆರಿ ನಾರ್ಮಲು. ನಾವು ಏನೇ ಹೇಳಿದ್ರು ಐ ನೋ ನಿಮಗೆ ಅವೈಲೇಬಲ್ ಆಪ್ಷನ್ಸಲ್ಲಿ ನೀವು ಚೂಸ್ ಮಾಡಬೇಕಾಗತ್ತೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ದ ಥಿಂಗ್ ಈಸ್, ಒಂದು ಮೋಟರ್ ಸೈಕಲ್ದು ಒಂದು ವ್ಯಾಲ್ಯೂನ ಡಿಟರ್ಮಿನ್ ಮಾಡೋದು ತುಂಬ ಇಂಪಾರ್ಟೆಂಟ್ ನನ್ನ ಒಪಿನಿಯನ್ಲಿ. ಓಕೆನಾ, ಅದರ್ವೈಸ್ ಏನಾಗ್ಬಿಡುತ್ತೆ ಅಂದರೆ, ನೀವು ರ್ಯಾಂಡಮ್ ಆಗಿ ಮೋಟರ್ ಸೈಕಲ್ ತೊಗೊಂಡ್ಬಿಟ್ರೆ, ಜಸ್ಟ್ ನಿಮ್ಗೇನೋ ಗಾಡಿ ಓಡಿಸ್ಬಿಟ್ಟು ಇಷ್ಟ ಆಗ್ಬಿಡ್ತು ಅಂದರೆ ಆಮೇಲೆ ನೀವು ಬೇಜಾರು ಮಾಡ್ಕೋತೀರಾ. ಓಕೆನಾ, ಸೊ ಅಷ್ಟೇ ನನಗಿರೋದು. ಇಟ್ಸ್ ನಾಟ್ ಲೈಕ್ ನೀವು ತೊಗೊಂಡಿರೋ ಡಿಸಿಷನ್ನು ರೈಟ್ ಆರ್ ರಾಂಗ್ ಅಂತ ಹೇಳ್ತಾ ಇಲ್ಲ. ದಿಸ್ ಇಸ್ ಒನ್ ಆಫ್ ದ ಫ್ಯಾಕ್ಟರ್ಸ್. ಓಕೆನಾ, ಇಟ್ಸ್ ನಾಟ್ ದ ಓನ್ಲಿ ಫ್ಯಾಕ್ಟರ್ ವಿಚ್ ಯು ಶುಡ್ ಕನ್ಸಿಡರ್ ವೈಲ್ ಪರ್ಚೇಸಿಂಗ್ ಅ ಮೋಟರ್ ಸೈಕಲ್. ದೇರ್ ಆರ್ ಸೋ ಮೆನಿ ಅದರ್ ಥಿಂಗ್ಸು. ಬಟ್ ಒಂದು ಮೋಟರ್ ಸೈಕಲ್ದು ವ್ಯಾಲ್ಯೂನ ನೀವು ಅಂಡರ್ಸ್ಟ್ಯಾಂಡ್ ಮಾಡಿಬಿಟ್ರೆ ದೆನ್ ಐ ಥಿಂಕ್ ನೀವು ಡೆಫಿನೆಟ್ಲಿ ಯುವರ್ ಡಿಸಿಷನ್ ಮೇಕಿಂಗ್ ವಿಲ್ ಬಿ ಮಚ್ ಬೆಟರ್ ಅಂತ ಅಷ್ಟೇ, ಇನ್ನೇನಿಲ್ಲ. ಓಕೆನಾ, ಸೊ ಫಸ್ಟ್ ಆಫ್ ಆಲ್ ಮೋಟರ್ ಸೈಕಲ್ ವ್ಯಾಲ್ಯೂ ಇದೆಲ್ಲ, ಬೆಸ್ಟ್ ಮೋಟರ್ ಸೈಕಲ್ ನೀವು ಪ್ರೊಡ್ಯೂಸ್ ಮಾಡ್ಬೋದು ವಿತ್ ಆಲ್ ದ ಬೆಸ್ಟ್ ಫೀಚರ್. ಬಟ್ ಅದು ಕರೆಕ್ಟ್ ಬಜೆಟಲ್ಲಿ ಅವೆಲ್ಲ ಆಗಬೇಕಲ್ವಾ. ಸೊ ಅದರಿಂದ ಆಬ್ವಿಯಸ್ಲಿ ಇವತ್ತಿನ ಟಾಪಿಕ್ ಈಸ್ ಡಿಟರ್ಮಿನಿಂಗ್ ದ ಮೋಟರ್ ಸೈಕಲ್ ವ್ಯಾಲ್ಯೂ ಬೇಸ್ಡ್ ಆನ್ ದ ಬಜೆಟ್. ಬಿಕಾಸ್ ಬಜೆಟ್ ಇಲ್ಲ ಅಂದರೆ ಹೆಂಗೆ ನೀವು ಅದನ್ನು ವ್ಯಾಲ್ಯೂ ಇದೆಯಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಆ ಬಜೆಟ್ಗೆ ಆ ವ್ಯಾಲ್ಯೂ ಪ್ರೊವೈಡ್ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟು ಇಫ್ ಯು ಆರ್ ಕನ್ಸಿಡರಿಂಗ್ ಟು ಬೈ ಅ ಮೋಟರ್ ಸೈಕಲ್. ಓಕೆನಾ, ಸೊ ಅದನ್ನು ನಿಮಗೆ ಸ್ವಲ್ಪ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ ಫ್ಯಾಕ್ಟ್ಸು. ಐ ನೋ ಎಕ್ಸ್ಪೀರಿಯನ್ಸ್ ರೈಡರ್ಸ್ಗೆ ಇದೆಲ್ಲ ಗೊತ್ತಿರುತ್ತೆ. ಬಟ್ ಸ್ಟಿಲ್ ಕೆಲವು ಇನ್ಎಕ್ಸ್ಪೀರಿಯನ್ಸ್ ರೈಡರ್ಸು ಆ್ಯಂಡ್ ಬಿಗಿನರ್ ರೈಡರ್ಸು, ಫಸ್ಟ್ ಟೈಮ್ ಬೈಯರ್ಸ್ಗೆ ಐ ಥಿಂಕ್ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಓಕೆನಾ, ಫಸ್ಟ್ ಥಿಂಗು ಆಬ್ವಿಯಸ್ಲಿ ನಿಮಗೆ ಹೇಳೋದಾದರೆ, ಐ ಮೀನ್ ಮೋಟರ್ ಸೈಕಲ್ ಬೈ ಮಾಡಬೇಕಾದ್ರೆ ವಾಟ್ ಐ ವುಡ್ ಸೇ ಇಸ್, ನೀವು ಯಾವಾಗಲೂ ಮೋಟರ್ ಸೈಕಲ್ದು ಕ್ಯಾಟಗರಿನ ಕನ್ಸಿಡರ್ ಮಾಡಲೇಬೇಕು ಟು ಡಿಟರ್ಮಿನ್ ದ ವ್ಯಾಲ್ಯೂ. ಓಕೆನಾ, ಕ್ಯಾಟಗರಿ ಕನ್ಸಿಡರ್ ಮಾಡದೆ ನೀವು ವ್ಯಾಲ್ಯೂನ ಡಿಟರ್ಮಿನ್ ಮಾಡೋಕ್ಕಾಗಲ್ಲ. ಐ ಅಂಡರ್ಸ್ಟ್ಯಾಂಡ್, ನೀವು ಕ್ರಾಸ್ ಪ್ಲಾಟ್ಫಾರ್ಮ್ ನೀವು ಬೈ ಮಾಡ್ತೀರಾ, ಅದೇನು ಸರಿ ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್ ನೀವು ವ್ಯಾಲ್ಯೂನ ಡಿಟರ್ಮಿನ್ ಮಾಡಬೇಕಾದ್ರೆ ಆ ಕ್ಯಾಟಗರಿಗೆ ಅದು ಎಲ್ಲಿ ಸ್ಟ್ಯಾಂಡ್ ಆಗ್ತಾ ಇದೆಯಾ ಇಲ್ಲ ಅಂತ ನೀವು ಚೆಕ್ ಮಾಡಬೇಕಾಗುತ್ತೆ, ಒಂದು. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ಅದು ಬೇಸಿಕಲಿ ಆ ಸೆಗ್ಮೆಂಟ್ ಅಂದರೆ ಐ ಆಮ್ ಟಾಕಿಂಗ್ ಅಬೌಟ್ ದ ಬಜೆಟ್ ಸೆಗ್ಮೆಂಟ್. ಸೊ ಬಜೆಟ್ ಸೆಗ್ಮೆಂಟ್ ಅಂತ ನೀವು ಯಾವ ಥರ ಡಿವೈಡ್ ಮಾಡ್ತೀರಾ ನಿಮ್ಮ ಇಷ್ಟ ಅದು. ಸೊ ನಾನು ತುಂಬ ಸಿಂಪಲಾಗಿ ಹೇಳೋದಾದರೆ 1 to 2 lakhs, 2 to 3 lakhs, 3 to 4 lakhs, 4 to 5 lakhs, 5 to 10, 10 to 15, 15 to 20, ಆಮೇಲೆ 20 to 25 ಆ್ಯಂಡ್ 25 ಅಬೋ ಅಂತ ನಾನು ಆ ಥರ ಡಿವೈಡ್ ಮಾಡ್ತೀನಿ. ಸೊ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್ನು. ಸೊ ಒಬ್ಬೊಬ್ಬರು ಒಂದೊಂದು ಥರ ಡಿವೈಡ್ ಮಾಡ್ತಾರೆ. ಸೊ ನೀವು ಯಾವ ಥರ ಡಿವೈಡ್ ಮಾಡ್ಬೇಕಂತ ಇದ್ದೀರಾ ಡಿವೈಡ್ ಮಾಡಿ. ಸೊ ಆ ಸೆಗ್ಮೆಂಟಲ್ಲಿ ಅದು ಯಾವ ಥರ ಪರ್ಫಾರ್ಮ್ ಮಾಡ್ತಾ ಇದೆ, ಸೊ ಅದನ್ನೂ ನೀವು ಚೆಕ್ ಮಾಡಬೇಕಾಗುತ್ತೆ, ನಾಟ್ ಜಸ್ಟ್ ಕ್ಯಾಟಗರಿ. ಓಕೆನಾ, ಸೊ ಎರಡನ್ನ ಚೆಕ್ ಮಾಡಿಬಿಟ್ಟು ಯು ಕ್ಯಾನ್ ಡಿಟರ್ಮಿನ್ ವ್ಯಾಲ್ಯೂ. ಸೊ ಎರಡಕ್ಕೂ ಡಿಫ್ರೆಂಟ್ ವ್ಯಾಲ್ಯೂಸ್ ಕೊಡಿ ನೀವು. ಸೊ ಅದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ವೆದರ್ ನೀವು ಕರೆಕ್ಟ್ ಡಿಸಿಷನ್ ಮಾಡ್ತಾ ಇದ್ದೀರಾ ಇಲ್ವಾ ಅಂತ. ಬಿಕಾಸ್ ಸಮ್ಟೈಮ್ಸ್ ನೀವು ಸೆಗ್ಮೆಂಟ್ ಅಬೋನು ಬೈ ಮಾಡ್ಬೋದು, ಆ ಸೆಗ್ಮೆಂಟ್ ಬಿಲೋನು ಬೈ ಮಾಡ್ಬೋದು. ಸೊ ಬೇಸ್ಡ್ ಆನ್ ದಟ್ ನೀವು ಡಿಸೈಡ್ ಮಾಡ್ಬೋದು ಅಂತ. ಅದಕ್ಕೋಸ್ಕರ ಕ್ಯಾಟಗರಿ ವೈಸ್ ಒಂದು ಆ್ಯಂಡ್ ಸೆಕೆಂಡ್ ಸೆಗ್ಮೆಂಟ್ ವೈಸ್. ನಾವು ಇವಾಗ ವ್ಯಾಲ್ಯೂ ಡಿಟರ್ಮಿನ್ ಮಾಡೋಕ್ಕೆ ನಿಮಗೆ ಮೋಟರ್ ಸೈಕಲಲ್ಲಿ 3 ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಓಕೆನಾ, ತುಂಬ ಸಿಂಪಲ್ಲಾಗಿ. ಒಂದು ಬಂದುಬಿಟ್ಟು, ಐ ಅಂಡರ್ಸ್ಟ್ಯಾಂಡ್ ದಟ್ ಲಾಟ್ ಆಫ್ ಪೀಪಲ್ಲು
ಸ್ಪೆಕ್ ಶೀಟ್ಗೆ ಇಂಪಾರ್ಟೆನ್ಸ್ ಕೊಡಲ್ಲ. ಬಟ್ ನನ್ನ ಒಪಿನಿಯಲ್ಲಿ ಸ್ಪೆಕ್ ಶೀಟಿಂದ ಒಂದು ಮೋಟರ್ ಸೈಕಲ್ದು ಐಡಿಯಾ ಬರುತ್ತೆ. ಓಕೆನಾ, ಐ ವಾಂಟ್ ಸೇ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರು, ಬಟ್ ಸ್ಪೆಕ್ ಶೀಟಲ್ಲಿ ನಿಮಗೆ ಐಡಿಯಾ ತೊಗೊಳಕ್ಕೆ ಸ್ಪೆಕ್ ಶೀಟ್ ತುಂಬ ಕನ್ಸಿಡರ್ ಮಾಡ್ತಾರೆ ಜನ. ಸೊ ಫಸ್ಟ್ ಫ್ಯಾಕ್ಟರ್ ಬಂದುಬಿಟ್ಟು ಇಸ್ ದ ಸ್ಪೆಕ್ ಶೀಟು. ಸೊ ಸ್ಪೆಕ್ ಶೀಟ್ ಬಂದು ನೀವು 20% ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಓಕೆನಾ, ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ಇಸ್ ದ ಮೋಟರ್ ಸೈಕಲ್ ರೈಡ್ ಎಕ್ಸ್ಪೀರಿಯನ್ಸು. ಸೊ ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಬಿಕಾಸ್ ನೀವು ಟೆಸ್ಟ್ ಡ್ರೈವ್ ಮಾಡಿ ಆ ರೈಡ್ನ ಎಕ್ಸ್ಪೀರಿಯನ್ಸ್ ಮಾಡಿನೇ ನಿಮಗೆ ಗೊತ್ತಾಗುತ್ತೆ ಮೋಟರ್ ಸೈಕಲ್ ಯಾವ ಥರ ಇದೆ ಇಲ್ಲ ಅಂತ. ಸೊ ಅದು ತುಂಬ ಮುಖ್ಯ ಆಗುತ್ತೆ ಡೆಫಿನೆಟ್ಲಿ. ಆ್ಯಂಡ್ ನನ್ನ ಪ್ರಕಾರ ಇಟ್ ಹೋಲ್ಡ್ಸ್ ದ ಹೈಯೆಸ್ಟ್ ವ್ಯಾಲ್ಯೂ. ಸೊ 50% ಅದಕ್ಕೆ ನೀವು ವ್ಯಾಲ್ಯೂ ಕೊಡಬೇಕಾಗುತ್ತೆ. ಓಕೆನಾ, ಆ್ಯಂಡ್ ಲಾಸ್ಟ್ ಫ್ಯಾಕ್ಟರ್ ಬಂದುಬಿಟ್ಟು ಐ ವುಡ್ ಸೇ ಇಸ್ ದ ಆಫ್ಟರ್ ಸೇಲ್ಸ್ ಎಕ್ಸ್ಪೀರಿಯನ್ಸ್. ಓಕೆನಾ, ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಥಿಂಗು, ಬಟ್ ಐ ವುಡ್ ನಾಟ್ ರೇಟ್ ಇಟ್ ಮೋರ್ ದ್ಯಾನ್ ದ ರೈಡ್ ಎಕ್ಸ್ಪೀರಿಯನ್ಸು, ಬಟ್ ಸ್ಟಿಲ್ ವೆರಿ ಇಂಪಾರ್ಟೆಂಟ್. ಸೊ ಅದರಿಂದ ಅದಕ್ಕೆ ಮೈ ಗಾಡ್ ಇವನು ಹೆಂಗೆ ಹೋಗಿಂದೆ ಹೋಗ್ತಾನಪ್ಪ, ಹೌದಾ ಸದ್ಯ, ಓಕೆ. ಸೊ ಅದಕ್ಕೆ ನಾನು 30% ಕೊಡ್ತೀನಿ ನಾನು ವ್ಯಾಲ್ಯೂ. ಸೊ 30% ನೀವು ಅದಕ್ಕೆ ವ್ಯಾಲ್ಯೂ ಕೊಡಿ. ಸೊ ಟೋಟಲ್ ಅದೇ 100%ಅಲ್ಲಿ 20% ಸ್ಪೆಕ್ಸ್ಗೆ, 50% ರೈಡ್ ಎಕ್ಸ್ಪೀರಿಯನ್ಸ್ಗೆ, ಆ್ಯಂಡ್ 30% ಬಂದುಬಿಟ್ಟು ಆಫ್ಟರ್ ಸೇಲ್ ಎಕ್ಸ್ಪೀರಿಯನ್ಸ್ಗೆ. ಸೊ ಇವಾಗ ಅಂಡರ್ಸ್ಟ್ಯಾಂಡ್ ಮಾಡೋಣ ವಿತ್ ಆನ್ ಎಕ್ಸಾಂಪಲ್ ಆಬ್ವಿಯಸ್ಲಿ ಯಾವ ಥರ ಈ ಸ್ಪೆಕ್ನ ಆ್ಯಂಡ್ ರೈಡ್ ಎಕ್ಸ್ಪೀರಿಯನ್ಸ್ನ ಆ್ಯಂಡ್ ದ ಆಫ್ಟರ್ ಸೇಲ್ ಎಕ್ಸ್ಪೀರಿಯನ್ಸ್ಗೆ ನೀವು ವ್ಯಾಲ್ಯೂ ಕೊಡಬೇಕಂತ. ಫಸ್ಟ್ ಆಫ್ ಆಲ್ ಸ್ಪೆಕ್ ಶೀಟ್ ಬಗ್ಗೆ ಮಾತಾಡೋದಾದರೆ, ಅಗೇನ್ ಇದರಲ್ಲೂ ನೀವು ಕ್ಯಾಟಗರಿ ಆ್ಯಂಡ್ ನೀವು ಸೆಗ್ಮೆಂಟಲ್ಲಿ ಯಾವ ಥರ ಸ್ಪೆಕ್ ಶೀಟ್ ಇದೆ ಅಂತ ನೋಡಬೇಕಾಗುತ್ತೆ. ಸೊ ಸ್ಪೆಕ್ ಶೀಟ್ ಯಾವಾಗಲೂ ನೀವು ದ ಬೆಂಚ್ ಮಾರ್ಕ್ನ ನೋಡಬೇಕಾಗುತ್ತೆ. ಓಕೆನಾ, ಸ್ಪೆಕ್ ಶೀಟಲ್ಲಿ ವೆದರ್ ಇಟ್ ಈಸ್ ಕ್ಯಾಟಗರಿ ಆರ್ ಸೆಗ್ಮೆಂಟ್. ಓಕೆನಾ, ಸೊ ಬೆಂಚ್ ಮಾರ್ಕ್ ಅಂದರೆ ಏನು ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಬೆಂಚ್ ಮಾರ್ಕ್ ಅಂದರೆ ಫಸ್ಟ್ ಆಫ್ ಆಲು ದ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಸ್ಪೆಕ್ಸ್. ಓಕೆನಾ, ಸೊ ಬೇಸಿಕಲಿ ಒಂದು ಕ್ಯಾಟಗರಿಯಲ್ಲಿ ಈ ಸ್ಪೆಕ್ಸ್ ಇದೆ ಅಂದರೆ ಡೆಫಿನೆಟ್ಲಿ ಇಟ್ಸ್ ಅ ಗುಡ್ ಮೋಟರ್ ಸೈಕಲ್ ಅಂತ ಒಂದು ಅಸ್ಯೂಮ್ ಮಾಡ್ಬೋದು ಅಂತ. ಅಟ್ಲೀಸ್ಟ್ ನಮ್ದು ಅಸಂಪ್ಷನಲ್ಲಾದರೂ ಬರುತ್ತೆ ದಟ್ ಓಕೆ ಈ ಸ್ಪೆಕ್ಸ್ ಎಲ್ಲ ಕೊಟ್ಟಿದ್ದಾನಲ್ವಾ, ಡೆಫಿನೆಟ್ಲಿ ಇಟ್ ಈಸ್ ದ ಗುಡ್ ಮೋಟರ್ ಸೈಕಲ್ ಅಂತ. ಸೊ ಎಲ್ಲ ಬೆಂಚ್ ಮಾರ್ಕ್ ಏನೇನಿದೆ ಅದನ್ನು ನೀವು ನೋಟ್ ಡೌನ್ ಮಾಡಬೇಕಾಗುತ್ತೆ. ಸೊ ಎಲ್ಲ ಬೆಂಚ್ ಮಾರ್ಕಲ್ಲಿ ಇರೋ ಸ್ಪೆಕ್ಸ್ನ ಒಂದು ಮೋಟರ್ ಸೈಕಲ್ ಅಚೀವ್ ಮಾಡೋಕ್ಕಾಗ್ತಾಯಿದೆ, ಅವ್ರಿಗೆ ಕೊಡ್ತಾ ಇದ್ದಾರೆ ಅಂದರೆ ಆಬ್ವಿಯಸ್ಲಿ ಡೆಫಿನೆಟ್ಲಿ ಇಟ್ ಈಸ್ ಅ ಗುಡ್ ಮೋಟರ್ ಸೈಕಲು. ಸೊ 20% ನೀವು ಡೆಫಿನೆಟ್ಲಿ ಕನ್ಸಿಡರ್ ಮಾಡ್ಬೋದು ಅವಾಗ ಮೋಟರ್ ಸೈಕಲ್ನ. ಓಕೆ, ತುಂಬ ರಶ್ ಇದೆ ಇಲ್ಲಿ. ಓಕೆ, ಸ್ಕೂಲ್ ಏನೋ ಬಿಟ್ಟವ್ರ. ಓಕೆ, ಸೊ ದಟ್ ಈಸ್ ಅ ಥಿಂಗ್. ಫಸ್ಟ್ ಆಫ್ ಆಲ್ ನಿಮಗೆ ಎಕ್ಸಾಂಪಲ್ ಕೊಟ್ಬಿಡೋಣ, ಆವಾಗ ಈಸಿ ಆಗುತ್ತೆ ಅರ್ಥ ಮಾಡೋಕ್ಕೆ. ಸೊ ಕ್ಯಾಟಗರಿ ಬಂದು ಅಡ್ವೆಂಚರ್ ಬೈಕು, ಆ್ಯಂಡ್ ಬೈಕ್ ಬಂದುಬಿಟ್ಟು ಹಿಮಾಲಯನ್ ಅಂತ ಅಂದ್ಕೊಡಿ. ಓಕೆನಾ, ಸೊ ಇವಾಗ ಫಸ್ಟ್ ಸೆಗ್ಮೆಂಟಲ್ಲೂ ನೋಡೋಣ. ಸೆಗ್ಮೆಂಟ್ ನಿಮಗೆ ಗೊತ್ತಿರೋಂಗೆ 3 to 4 lakhs ಸೆಗ್ಮೆಂಟ್ ಅದು ಬರುತ್ತೆ. ಅದು ಇನ್ ಟರ್ಮ್ಸ್ ಆಫ್ ಆನ್ ರೋಡು ಪ್ರೈಸು ಮೇ ಬಿ 4 lakhs ಸ್ವಲ್ಪ ಜಾಸ್ತಿ ಆಗೋದು, ಬಟ್ ಐ ಥಿಂಕ್ 3 to 4 lakhs ಅಂದರೆ ಕನ್ಸಿಡರ್ ಮಾಡಿ. ಓಕೆನಾ, ಬೇಸ್ ವೇರಿಯಂಟು ಆ್ಯಂಡ್ ಮಿಡ್ ವೇರಿಯಂಟ್ ಅದರಲ್ಲೇ ಬರುತ್ತೆ ನಿಮಗೆ. ಸೊ ಇವಾಗ ಇದು ಬೆಂಚ್ ಮಾರ್ಕ್ ಏನೇನಿದು ನಿಮಗೆ ಒಂದು ಅಡ್ವೆಂಚರ್ ಬೈಕ್ ಕೊಡಬೇಕಂತ ಕೇಳೋದಾದರೆ, ನನ್ನ ಒಪಿನಿಯಲ್ಲಿ ಅಗೇನ್ ದಿಸ್ ಇಸ್ ಮೈ ಒಪಿನಿಯನು, ನಮ್ಮದು ಡಿಫರ್ ಆಗ್ಬೋದು, ಬಟ್ ನನ್ನ ಒಪಿನಿಯನ್ ಅಡ್ವೆಂಚರ್ ಬೈಕಲ್ಲಿ ಒಳ್ಳೆ ಸಸ್ಪೆನ್ಷನ್ ಇರಬೇಕು, ಟ್ರಾವೆಲ್ ಅರೌಂಡ್ 220 mm ಜಾಸ್ತಿ ಇರಬೇಕು, ಅವ್ರು ಅರೌಂಡ್ 200 ಆದರೂ ಮಿನಿಮಮ್ ಇರಬೇಕು, ಗ್ರೌಂಡ್ ಕ್ಲಿಯರೆನ್ಸು 220 ಮೇಲೆ ಇರಬೇಕು, ಸೀಟ್ ವಿಡ್ತ್ ಜಾಸ್ತಿ ಇರಬೇಕು ನಿಮಗೆ, ರೈಡರ್ ಆಗಿರಲಿ ಪಿಲಿಯನ್ ಆಗಿರಲಿ, ಆ್ಯಂಡ್ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಚೆನ್ನಾಗಿರಬೇಕು, ಆಕ್ಸೆಸರೀಸ್ ಆ್ಯಡಿಂಗ್ ಮಾಡೋಕ್ಕೂ ನಿಮಗೆ ಫೆಸಿಲಿಟಿ ಇರಬೇಕು, ಟ್ಯಾಂಕ್ ಕೆಪಾಸಿಟಿ ಚೆನ್ನಾಗಿರ್ಬೇಕು ನಿಮಗೆ. ಮೈಲೇಜ್ ಅಗೇನ್ ಪವರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಮೈಲೇಜ್ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ವಿಂಡ್ ನಿಮಗೆ ಪ್ರೊಟೆಕ್ಷನ್ ಚೆನ್ನಾಗಿ ಕೊಟ್ಟಿರಬೇಕು ಅವರು, ಆ್ಯಂಡ್ ರೈಡಿಂಗ್ ಮೋಡ್ಸ್ ನಿಮಗೆ ಕೊಟ್ಟಿರಬೇಕು, ಟ್ರಾಕ್ಷನ್ ಕಂಟ್ರೋಲ್ ಕೊಟ್ಟಿರಬೇಕು, ABS ಮೋಡ್ಸ್ ಕೊಟ್ಟಿರಬೇಕು. ಪಾಸಿಬಲಿ ನಿಮಗೆ ಇಟ್ ಶುಡ್ ಬಿ ಅ ಟ್ವಿನ್ ಸಿಲಿಂಡರ್ ಇಂಜಿನ್ ಸೊ ದ್ಯಾಟ್ ಇಟ್ ಪರ್ಫಾರ್ಮ್ಸ್ ವೆಲ್ ಇನ್ ಆಲ್ ರೆವ್ ರೇಂಜಸ್ಸು, ಆ್ಯಂಡ್ ಟ್ಯೂಬ್ಲೆಸ್ ಸ್ಪೋಕು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ನಿಮ್ಗೆ ಏನೇನು ಬೇಕು ಅದು ನಿಮ್ಗೆ ಜಾಟ್ ಡೌನ್ ಮಾಡ್ಕೊಂಡು ನೋಟ್ ಮಾಡ್ಕೊಳ್ಳಿ. ಓಕೆನಾ, ಇವಾಗ ಹಿಮಾಲಯನ್ನ ಇದನ್ನು ಕಂಪೇರ್ ಮಾಡೋದಾದರೆ ಎಷ್ಟು ಸ್ಪೆಕ್ ಶೀಟ್ ಮ್ಯಾಚ್ ಆಗುತ್ತೆ ಅಂತ ಕೇಳೋದ್ರೆ ಆಲ್ಮೋಸ್ಟ್ ತುಂಬ ಮ್ಯಾಚ್ ಆಗುತ್ತೆ ನನ್ನ ಪ್ರಕಾರ. ಸ್ಪೆಕ್ ಶೀಟು ನಿಮಗೆ ಸಸ್ಪೆನ್ಷನ್ ಟ್ರಾವೆಲು ಗುಡ್ ಇನಫ್ ಇದೆ, 200 ಇದೆ, 220 ಇಲ್ಲ ಬಟ್ 200 ಇದೆ ಅದರಲ್ಲಿ, ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸು ಸಖತ್ತಾಗಿದೆ, ಆ್ಯಂಡ್ ಟ್ಯಾಂಕ್ ಕೆಪಾಸಿಟಿನೂ ಚೆನ್ನಾಗಿದೆ ಇದರಲ್ಲಿ. ಪವರು ಗುಡ್ ಇನಫ್ ಇದೆ, ಐ ವೋಂಟ್ ಸೇ ಬೆಸ್ಟ್ ಇನ್ ದ ಕ್ಲಾಸ್ ಇಲ್ಲ. ಟ್ವಿನ್ ಸಿಲಿಂಡರ್ ಇಲ್ಲ ಇದರಲ್ಲಿ, ಸಿಂಗಲ್ ಸಿಲಿಂಡರ್ ಇದೆ ಅನ್ಫಾರ್ಚುನೇಟ್ಲಿ. ಸೊ ದ್ಯಾಟ್ ಈಸ್ ಒನ್ ಥಿಂಗು. ವಿಂಡ್ ಪ್ರೊಟೆಕ್ಷನ್ನು ಡೀಸೆಂಟ್ ಆಗಿದೆ, ದ್ಯಾಟ್ ಈಸ್ ಅ ಥಿಂಗು. ಸೀಟ್ ಹೈಟ್ ಅಗೇನ್ ದಿಸ್ ಈಸ್ ಆಲ್ಸೋ ಕೆಲವು ಟೈಮ್ ಏನು ಗೊತ್ತಾ, ಕೆಲವು ರೈಟ್ ಎಕ್ಸ್ಪೆಕ್ಟೇಷನು ನೀವು ತೊಗೋಬೇಕಾಗುತ್ತೆ. ಬಿಕಾಸ್ ನೀವು ಐನೋ ಕ್ರಾಸ್ ಪ್ಲ್ಯಾಟ್ಫಾರ್ಮ್ ನೀವು ಕಂಪೇರ್ ಮಾಡಬೇಕಾದ್ರೆ ಆ ಕ್ಯಾಟಗರಿಗೆ ಅದು ವ್ಯಾಲ್ಯೂ ಕೊಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ ನೀವು ಶಾರ್ಟ್ ಹೈಟ್ ಇದ್ದೀರಾ, ಸೊ ನಿಮಗೆ 790 mm ಬೇಕು, ಬಟ್ ಹಿಮಾಲಯಂದು ಸೀಟ್ ಹೈಟ್ 825 mm ಇದೆ. ಬಟ್ ನಿಮಗೆ ಕ್ಯಾಟಗರಿ ಪಾಯಿಂಟ್ ಆಫ್ ವ್ಯೂಯಿಂದ 825 ಆ್ಯಕ್ಚುಲಿ ಕರೆಕ್ಟ್ ಆಗಿದೆ. ಕ್ಯಾಟಗರಿ ಪಾಯಿಂಟ್ ಆಫ್ ವ್ಯೂಯಿಂದ ನನ್ನ ಒಪಿನಿಯನ್ಲಿ 830 to 845, 850 ನನ್ನ ಪ್ರಕಾರ ಇಟ್ಸ್ ಸ್ಟ್ಯಾಂಡರ್ಡ್. ಓಕೆನಾ, ಅದಕ್ಕಿಂತ ಜಾಸ್ತಿ ಇದೆ ಅಂದರೆ ಆಬ್ವಿಯಸ್ಲಿ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಅದಕ್ಕಿಂತ ತುಂಬ ಕಮ್ಮಿ ಇದ್ದರೆ 820 ಆರ್ 830ಗಿಂತ ಕಮ್ಮಿ ಇದ್ರೂ ಕಷ್ಟ ಆಗುತ್ತೆ. ಸೊ ನನ್ನ ಒಪಿನಿಯನ್ ಹಿಮಾಲಯನವರು ಐ ಥಿಂಕ್ ಎಲ್ಲ ಥರ ರೈಡರ್ಸ್ಗೆ ಸೂಟ್ ಆಗೋ ಥರ ಮಾಡಿದ್ದಾರೆ. ಪ್ಲಸ್ ನಿಮಗೆ ಲೋ ಸೀಟ್ ಹೈಟ್ ಆಪ್ಷನ್ ಬೇರೆ ಇದೆ 800 mm. ಎನಿವೇ ರಾಯಲ್ ಎನ್ಫೀಲ್ಡ್ ಅವರು ಅದನ್ನು ಪ್ರೊವೈಡ್ ಮಾಡಿ, ಬಟ್ ಸ್ಟಿಲ್ ನಾನು ಹೇಳ್ತಾ ಇರೋದು ಕೊಟ್ಟಿರಲಿಲ್ಲ ಅಂದರೂ ನನ್ನ ಪ್ರಕಾರ ಅದನ್ನ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಆ ಕ್ಯಾಟಗರಿಗೆ ಆ ಬೆಂಚ್ ಮಾರ್ಕ್ ಕರೆಕ್ಟ್ ಆಗಿದೆ. ಓಕೆನಾ, ಸೊ ಓವರ್ ಆಲ್ ನೀವು ರೇಟ್ ಮಾಡೋದಾದರೆ ಔಟ್ ಆಫ್ 5 ನಾನು ಐ ವುಡ್ ಸೇ ಇನ್ ಟರ್ಮ್ಸ್ ಆಫ್ ನಾನು
ದ ಕ್ಯಾಟಗರಿ ಹೇಳೋದಾದರೆ ದೆರ್ ಆರ್ ಫ್ಯೂ ಥಿಂಗ್ಸ್ ಮಿಸ್ಸಿಂಗ್ ಇದೆ. ನಿಮಗೆ ರೈಡಿಂಗ್ ಮೋಡ್ಸ್ ಹೆಸರು ಕೊಟ್ಟಿದ್ದಾರೆ, ಬಟ್ ರೈಡಿಂಗ್ ಮೋಡ್ಸ್ ಇಲ್ಲ, ಟ್ರಾಕ್ಷನ್ ಕಂಟ್ರೋಲ್ ಇಲ್ಲ, ಆ್ಯಂಡ್ ಸಿಂಗಲ್ ಸಿಲಿಂಡರ್ ಬೇರೆ, ಅದೊಂದು ಪ್ರಾಬ್ಲಮ್ ಆಗುತ್ತೆ. ಇದು ಸಿಂಗಲ್ ಸಿಲಿಂಡರ್ ಬೇರೆ ಇದೆ. ಸೊ ಆ್ಯಂಡ್ ಎಷ್ಟೊಂದು ಮಿಸ್ಸಿಂಗ್ ಆಗ್ತಾಯಿದೆ. ಬಟ್ ಸ್ಟಿಲ್ ಓವರ್ ಆಲ್ ನನ್ನ ಪ್ರಕಾರ ವ್ಯಾಲ್ಯೂ ಫಾರ್ ಮನಿ ಅಂತಲೇ ಹೇಳ್ತೀನಿ ನಾನು. ಐ ವುಡ್ ಸೇ 3.5 ಸ್ಟಾರ್ ನಾನು ಕೊಡ್ಬೋದು ಔಟ್ ಆಫ್ 5 ಸ್ಟಾರು ಇನ್ ದ ಕ್ಯಾಟಗರಿ. ಬಟ್ ಅದೇ ನಾನು ಸೆಗ್ಮೆಂಟಲ್ಲಿ ಕಂಪೇರ್ ಮಾಡೋದಾದರೆ, ಸೆಗ್ಮೆಂಟಲ್ಲಿ ಹೆಂಗೆ ಕಂಪೇರ್ ಮಾಡೋದು, ಆಬ್ವಿಯಸ್ಲಿ ಕಾಂಪಿಟೇಟರ್ಸ್ ಜೊತೆ ಕಂಪೇರ್ ಮಾಡೋಕ್ಕಾಗುತ್ತೆ. ಕಾಂಪಿಟೇಟರ್ಸ್ ನಿಮ್ಗೆ ಇರೋದೇ KTM 390 ಅಡ್ವೆಂಚರ್ ಅಷ್ಟೇ, ಇರೋದೇ ಒಂದು ಕಾಂಪಿಟೇಷನು. ಸೊ ಎಕ್ಸಿಸ್ಟಿಂಗ್ ಇನ್ ದಟ್ ಸೆಗ್ಮೆಂಟ್ ಓನ್ಲಿ ಈಸ್ ಅ ಬಿಗ್ ಡೀಲು ನನ್ನ ಒಪಿನಿಯನಲ್ಲಿ. ಸೊ ಎನಿವೇ, ನೀವು ಕಂಪೇರ್ ಮಾಡೋದಾದ್ರೂ ಎಸ್ KTM ಅಲ್ಲಿ ನಿಮಗೆ ಫೀಚರ್ಸ್ ಸ್ವಲ್ಪ ಜಾಸ್ತಿ ಕೊಡ್ತಾರೆ, ಬಟ್ ಅದರಲ್ಲಿ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಚೆನ್ನಾಗಿಲ್ಲ, ಸೀಟ್ ವಿಡ್ತ್ ಜಾಸ್ತಿ ಇಲ್ಲ. ಸೊ ಮೆನಿ ಥಿಂಗ್ಸ್ ವಿಚ್ ನಿಮಗೆ ಒಂದು ಅಡ್ವೆಂಚರ್ ಬೈಕಲ್ಲಿ ಬೇಕು. ಐ ಥಿಂಕ್ ಹಿಮಾಲಯನಲ್ಲಿ ಕೊಟ್ಟಿದ್ದಾರೆ ನನ್ನ ಪ್ರಕಾರ ಕಂಪೇರ್ ಟು ದ ಅಡ್ವೆಂಚರ್ ಎಸ್ ಆರ್ ಆರ್ ಎಕ್ಸ್ ವರ್ಷನು. ಸೊ ಆ ಕೆಲವು ವರ್ಷನಲ್ಲಿ ನಿಮಗೆ 21-17 ವೀಲ್ ಕಾಂಬಿನೇಷನು ಇಲ್ಲ. ಸೊ ಅದನ್ನು ಕನ್ಸಿಡರ್ ಮಾಡೋದಾದರೆ ಐ ಥಿಂಕ್ ದ ಸೆಗ್ಮೆಂಟಲ್ಲಿ ನಾನು ಡೆಫಿನೆಟ್ಲಿ 4.5 ಔಟ್ ಆಫ್ 5 ಕೊಡ್ತೀನಿ. ಆಲ್ಮೋಸ್ಟ್ ಸಾಕಷ್ಟು ಫೀಚರ್ಸು ನಿಮಗೆ ಸೆಗ್ಮೆಂಟ್ ಫಸ್ಟು ಕೊಟ್ಟಿದ್ದಾರೆ ಅದು. ಸೊ ಐ ವುಡ್ ಸೇ ಇಟ್ ಇಸ್ ಗುಡ್ ಇನಫ್ ನನ್ನ ಪ್ರಕಾರ. ನಾವು ಸೆಕೆಂಡ್ ಪಾರ್ಟಿಗೆ ಬರೋಣ, ದಟ್ ಈಸ್ ದ ರೈಡ್ ಎಕ್ಸ್ಪೀರಿಯನ್ಸು. ಸೊ ರೈಡ್ ಎಕ್ಸ್ಪೀರಿಯನ್ಸ್ ಅಂದರೆ ಏನೂ ಇಲ್ಲ, ನೀವು ರೈಡ್ ಮಾಡಿದಾಗ ಯಾವ ಥರ ಫೀಲ್ ಆಗುತ್ತೆ. ಸೊ ಒಂದು ಅಡ್ವೆಂಚರ್ ಬೈಕಲ್ಲಿ ನಿಮಗೆ ರೈಡ್ ಎಕ್ಸ್ಪೀರಿಯನ್ಸು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು? ತುಂಬ ಸಿಂಪಲ್ಲಾಗಿ ಕ್ಯಾಟಗರಿ ವೈಸ್ ನೀವು ಹೇಳೋದು ತುಂಬ ಸಿಂಪಲ್ಲಾಗಿ, ಇಟ್ ಶುಡ್ ಡೂ ಗುಡ್ ಇನ್ ರೋಡ್ ಆ್ಯಂಡ್ ಆಲ್ಸೋ ಆಫ್ ರೋಡು. ಅಂದರೆ 50-50 ಮಾಡಬೇಕು. ಐ ವಾಂಟ್ ಸೇ ಎರಡು ಸೂಪರಾಗಿ ಮಾಡಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, 50-50 ಮಾಡಬೇಕು. ಸೊ ಅದ್ರ ಪಾಯಿಂಟ್ ಆಫ್ ವ್ಯೂಯಿಂದ ನೀವು ನೋಡೋದಾದರೆ, ನಾನು ಪರ್ಪಸ್ ಪಾಯಿಂಟ್ ಆಫ್ ವ್ಯೂಯಿಂದ ನೀವು ನೋಡೋದಾದರೆ, ಸಿಟಿ ಹೈವೇ ಅಂದರೆ ಟೂರಿಂಗ್ ಅಂತ ಅಂದ್ಕೊಳ್ಳಿ, ಆ್ಯಂಡ್ ಆಫ್ ರೋಡಿಂಗ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡೋದಾದರೆ ಐ ವುಡ್ ಸೇ ಸಿಟಿ 10% ಮಾಡಬೇಕು. ಟೂರಿಂಗ್ ಒಂದು ಮೇನ್ ಪರ್ಪಸ್ಸು ಜನರಲಿ ಒಂದು ಅಡ್ವೆಂಚರ್ ಟೂರಿಂಗ್ ಮೋಟರ್ ಸೈಕಲ್ದು. ಸೊ ಆಬ್ವಿಯಸ್ಲಿ ಐ ವುಡ್ ಸೇ 50% ಆದರೂ ಮಾಡಬೇಕು ಚೆನ್ನಾಗಿ. ಆ್ಯಂಡ್ 30% ಬಂದು ಆಫ್ ರೋಡಿಂಗ್, ಬಿಕಾಸ್ ಆಫ್ ರೋಡಿಂಗ್ ಮಾಡೋಕ್ಕೂ ತುಂಬ ಜನ ಅಡ್ವೆಂಚರ್ ಬೈಕ್ ತೊಗೋತಾರೆ. ಸೊ 30% ಮಾಡಬೇಕು. ಸೊ ಹಿಮಾಲಯನ್ ನೋಡೋದಾದರೆ ತುಂಬ ಕ್ಲಿಯರ್ಲಿ ಸಿಟಿಯಲ್ಲಿ ಐ ನೋ ಲಾಟ್ ಆಫ್ ಪೀಪಲ್ ಕಂಪ್ಲೇಂಟ್ ಮಾಡ್ತಾರೆ. ಇದನ್ನು ಬೇರೆ ಸೆಗ್ಮೆಂಟ್ ಆಫ್ ಮೋಟರ್ ಸೈಕಲ್ನ ಕಂಪೇರ್ ಮಾಡೋದ್ರೆ ಎಸ್ ಅದು ಮೇ ಬಿ ಇಟ್ಸ್ ನಾಟ್ ದ್ಯಾಟ್ ಗುಡ್ಡು. ಬಟ್ ನಿಮ್ಮದು ಅಡ್ವೆಂಚರ್ ಬೈಕ್ ಸೆಗ್ಮೆಂಟಲ್ಲೇ ನೀವು ನೋಡೋದ್ರೆ ನನ್ನ ಪ್ರಕಾರ ಇಟ್ಸ್ ಅ ವೆರಿ ಗುಡ್ ಮೋಟರ್ ಸೈಕಲ್ ಓವರ್ ಆಲು. ಐ ನೋ KTM 390 ಅಡ್ವೆಂಚರ್ ಬಂದು ಲೈಟ್ ವೇಟ್ ಇದೆ, ಬಟ್ ಅಗೇನ್ ಅದು ಎಕ್ಸ್ಪೆಕ್ಟೆಡ್ ಇಲ್ಲ ಸೆಗ್ಮೆಂಟ್ಗೆ. ಅಡ್ವೆಂಚರ್ ಬೈಕ್ಗೆ ಐ ಥಿಂಕ್ ಇಟ್ ಈಸ್ ಮೋರ್ ದೆನ್ ಇನಫ್ ನನ್ನ ಪ್ರಕಾರ. ಲೈಟ್ ವೇಟೇ ಇದೆ ಆ್ಯಕ್ಚುಲಿ ನಿಜ ಆಡಬೇಕಂದ್ರೆ, ಬಟ್ ಸ್ವಲ್ಪ ವೆಯ್ಟ್ ಇರೋದ್ರಿಂದ ಮೇ ಬಿ ನೀವು ಕಮ್ಮಿ ಕೊಡ್ಬೋದು. ನನ್ನ ಪ್ರಕಾರ ಐ ವುಡ್ ಗಿವ್ ಇಟ್ 4.5 ಔಟ್ ಆಫ್ 5 ಕೊಡ್ತೀನಿ ಇನ್ ದ ಸಿಟಿ. ಆನ್ ದ ಹೈವೇ ಬರೋ ಮೊದಲು ಫಸ್ಟ್ ನಾನು ಆಫ್ ರೋಡಿಂಗ್ ಬಗ್ಗೆ ಮಾತಾಡ್ಬಿಡೋಣ, ಹೈವೇ ಆ್ಯಂಡ್ ಟೂರಿಂಗ್ ಬದಲು. ಆಫ್ ರೋಡಿಂಗಲ್ಲಿ ಅಗೇನ್ ನನ್ನ ಪ್ರಕಾರ ಇಫ್ ಯು ಆರ್ ಕನ್ಸಿಡರಿಂಗ್ ಆಲ್ ದ ಬಿಗ್ ಮೋಟರ್ ಸೈಕಲ್ಸು, ನಿಮಗೆ BMW ಆಗಿರಲಿ ಆರ್ ದ 700-800cc ಮೋಟರ್ ಸೈಕಲ್ ಇದೆ ನೋಡಿ, ಅದನ್ನು ನಾನು ಕಂಪೇರ್ ಮಾಡೋದಾದರೆ ಆಫ್ ರೋಡಿಂಗ್ ಇದು ತುಂಬಾ ಚೆನ್ನಾಗಿ ಮಾಡುತ್ತೆ ನಿಜ ಆಡಬೇಕಂದ್ರೆ. ಸಸ್ಪೆನ್ಷನ್ ಸಖತ್ತಾಗಿದೆ ಇದರಲ್ಲಿ, ಟ್ಯೂಬ್ಲೆಸ್ ಸ್ಪೋಕ್ ಬೇರೆ ಇದೆ, ಟ್ಯೂಬ್ ಸ್ಪೋಕು ಇದೆ ನಿಮಗೆ ಆಪ್ಷನ್ ಇಫ್ ಯು ವಾಂಟ್ ಟು ಡೂ ರಿಯಲಿ ಹಾರ್ಡ್ ಕೋರು. ಸೊ ಐ ಥಿಂಕ್ ನನ್ನ ಪ್ರಕಾರ ಆಫ್ ರೋಡಿಂಗಲ್ಲಂತೂ ಅಗೇನ್ ತುಂಬ ಶೈನ್ ಮಾಡುತ್ತೆ. ಆ್ಯಕ್ಚುಲಿ ನನ್ನ ಪ್ರಕಾರ ಇದು 5 ಔಟ್ ಆಫ್ 5 ಕೊಡ್ತೀನಿ ನಾನು ಇನ್ ಟರ್ಮ್ಸ್ ಆಫ್ ಆಫ್ ರೋಡಿಂಗು. ಬಟ್ ಓಕೆ 4.5 ಔಟ್ ಆಫ್ 5 ಕೊಡ್ಬೋದು, ಜಸ್ಟ್ ಬಿಕಾಸ್ ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ ಅಂತ ಮೇ ಬಿ. ಬಟ್ ಅಗೇನ್ ನೀವೊಂದು ಅಡ್ವೆಂಚರ್ ಬೈಕ್ಗೆ ನಿಜ ಆಡಬೇಕಂದ್ರೆ ಇಟ್ ಈಸ್ ಗುಡ್ ಇನಫ್ ನಿಜ ಆಡಬೇಕಂದ್ರೆ. ಸೊ ನಾನು 5 ಔಟ್ ಆಫ್ 5 ಕೊಡ್ತೀನಿ. ಬಟ್ ಓಕೆ ನೀವು ತುಂಬ ಕ್ರಿಟಿಕಲ್ ಆಗ್ತೀರಂದರೆ 4.5 ಔಟ್ ಆಫ್ 5 ಕೊಡ್ಬೋದು. ನಾವು ದ ಟೂರಿಂಗ್ ಆಸ್ಪೆಕ್ಟ್ಗೆ ಬರೋಣ. ಅಗೇನ್ ನನ್ನ ಪ್ರಕಾರ ದ ಆಫ್ ರೋಡಿಂಗ್ ಆ್ಯಂಡ್ ಸಿಟಿ ನೀವು ಕ್ಯಾಟಗರಿ ಆದರೂ ನೋಡಿ, ಸೆಗ್ಮೆಂಟ್ ಆದರೂ ನೋಡಿ, ಐ ವುಡ್ ರೇಟ್ ದ ಸೇಮು. ಟೂರಿಂಗ್ ಆಸ್ಪೆಕ್ಟಲ್ಲಿ ನೋಡೋದಾದರೆ ಆ್ಯಂಡ್ ಹೈವೇ ಆಸ್ಪೆಕ್ಟಲ್ಲಿ ನೋಡೋದಾದರೆ ಐ ನೋ ಇದನ್ನು ತುಂಬ ಹೈಲಿ ತುಂಬ ಜನ ರೇಟ್ ಮಾಡ್ತಾರೆ. ಸೆಗ್ಮೆಂಟ್ ವೈಸ್ ನಾನು ಜಾಸ್ತಿನೇ ಕೊಡ್ತೀನಿ ಇದಕ್ಕೆ, 4.5 ಔಟ್ ಆಫ್ 5 ಆರ್ 5 ಔಟ್ ಆಫ್ 5 ಕೊಡ್ಬೋದು ನೀವು, ಬಿಕಾಸ್ ಟೂರಿಂಗಲ್ಲಿ ಸೂಪರ್ ಆಗಿದೆ, ನಿಮಗೆ ಪವರ್ ಎನಫ್ ಇದೆ. ಸೆಗ್ಮೆಂಟ್ ವೈಸ್ ನೀವು ನೋಡೋದಾದರೆ ಆ್ಯಂಡ್ ಕಂಫರ್ಟು ಚೆನ್ನಾಗಿದೆ, ನಿಮಗೆ ಸ್ಟ್ರೈಟ್ ಲೈನ್ ಸ್ಟೆಬಿಲಿಟಿ ಚೆನ್ನಾಗಿದೆ, ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಚೆನ್ನಾಗಿದೆ. ಸೊ ಸಸ್ಪೆನ್ಷನ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇನ್ ಫ್ಲ್ಯಾಟ್ ರೋಡ್ಸ್ ಆ್ಯಂಡ್ ಬ್ಯಾಡ್ ರೋಡ್ಸ್ ಎರಡರಲ್ಲೂ ಚೆನ್ನಾಗಿ ವರ್ಕ್ ಆಗುತ್ತೆ ವೆನ್ ಯು ಆರ್ ಕನ್ಸಿಡರಿಂಗ್ ಟೂರಿಂಗು. ಸೊ ಸೂಪರ್ ಆಗಿದೆ. ಸೆಗ್ಮೆಂಟ್ 4.5 ಔಟ್ ಆಫ್ 5 ಆರ್ ನೀವು 5 ಔಟ್ ಆಫ್ 5 ಕೊಡ್ಬೋದು. ಬಟ್ ನಾನು ಕ್ಯಾಟಗರಿ ವೈಸ್ ನೋಡೋದಾದರೆ ಐ ಥಿಂಕ್ ಐ ಅಂಡರ್ಸ್ಟ್ಯಾಂಡ್ ತುಂಬ ಜನ ಹೇಳ್ತಾರೆ 45 bhp ಆರ್ ಇದರಲ್ಲಿ 40 bhp ಈಸ್ ಮೋರ್ ದೆನ್ ಎನಫ್ ಅಂತ ಹೇಳ್ತಾರೆ. ಬಟ್ ಅಕಾರ್ಡಿಂಗ್ ಟು ಮೀ ಈವನ್ ಇಂಡಿಯನ್ ರೋಡ್ಸಲ್ಲೂ ನನ್ನ ಪ್ರಕಾರ 70 to 80 bhp ಇರಬೇಕು. ಆ್ಯಂಡ್ ಟ್ವಿನ್ ಸಿಲಿಂಡರ್ ಇದ್ದರೆ ನಿಮಗೆ ಎಲ್ಲ ರೆವ್ ರೇಂಜಸಲ್ಲೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಸೊ ಅದನ್ನು ಕನ್ಸಿಡರ್ ಮಾಡೋದಾದರೆ ಐ ಕೈಂಡ್ ಆಫ್ ಫೀಲ್ ದ್ಯಾಟ್ ಇದಕ್ಕೆ 3.5 ಔಟ್ ಆಫ್ 5 ಕೊಡ್ತೀನಿ ಇನ್ ಕ್ಯಾಟಗರಿ. ಬಟ್ ಎಸ್ ಆಲ್ರೆಡಿ ಹೇಳ್ದಂಗೆ ಸೆಗ್ಮೆಂಟಲ್ಲಿ 4.5 ಔಟ್ ಆಫ್ 5 ಕೊಡ್ಬೋದು, ಅವ್ರು ಕೆಲವರು 5 ಔಟ್ ಆಫ್ 5 ಕೊಡ್ತಾರೆ. ಓಕೆನಾ? ಸೊ ದಟ್ ಈಸ್ ವಾಟ್ ಐ ಬಿಲೀವ್. ಓಕೆನಾ? ನಾವು ದ ಥರ್ಡ್ ಆಸ್ಪೆಕ್ಟ್ಗೆ ಬಂದುಬಿಡೋಣ, ದಟ್ ಈಸ್ ದ ಆಫ್ಟರ್ ಸೇಲ್ಸ್ ಎಕ್ಸ್ಪೀರಿಯನ್ಸ್. ಓಕೆನಾ? ಆಫ್ಟರ್ ಸೇಲ್ ಎಕ್ಸ್ಪೀರಿಯನ್ಸಲ್ಲಿ ದಟ್ ಈಸ್ ಫಸ್ಟ್ ಬಂದು ಮೇಂಟೆನೆನ್ಸ್ ಕಾಸ್ಟು. ಸೊ ನಿಮ್ಮ ಸರ್ವಿಸ್ ಕಾಸ್ಟ್ ಆ್ಯಂಡ್ ಆಲ್ ದೋಸ್ ಕಾಸ್ಟ್ ನಿಮಗೆ ರೆಗ್ಯುಲರ್ ಮೇಂಟೈನ್ ಮಾಡೋಕ್ಕೆ ಆ್ಯಂಡ್ ರನ್ನಿಂಗ್ ಕಾಸ್ಟು ಆ್ಯಂಡ್ ಆಲ್ ದೋಸ್ ಥಿಂಗ್ನ ಇನ್ವಾಲ್ವ್ ಮಾಡ್ಬೋದು ಮೇಂಟೆನೆನ್ಸ್ ಕಾಸ್ಟಲ್ಲಿ.
ಸೆಕೆಂಡ್ ಬಂದ್ಬಿಟ್ಟು ಇಸ್ ದ ಪಾರ್ಟ್ಸ್ ಅವೈಲಬಿಲಿಟಿ ಆ್ಯಂಡ್ ಕಾಸ್ಟ್. ಓಕೆನಾ, ಪಾರ್ಟ್ಸ್ ಅವೈಲಬಿಲಿಟಿ ಕಾಸ್ಟು ಸಪ್ರೇಟಾಗಿ ಏನಕ್ಕೆ ಹೇಳ್ತಾ ಇದ್ದೀನಿ, ಸಮ್ಟೈಮ್ಸ್ ನೀವು ಕಂಪನಿದೇ ಪಾರ್ಟ್ಸ್ ಹಾಕ್ಬೋದು ಆರ್ ಆಫ್ಟರ್ ಮಾರ್ಕೆಟ್ ಪಾರ್ಟ್ಸ್ ಹಾಕ್ಬೋದು. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅದ್ರ ಕಾಸ್ಟ್ ಎಷ್ಟು ಬರುತ್ತೆ ಅದು ಇಂಪಾರ್ಟೆಂಟು. ಥರ್ಡ್ ಬಂದುಬಿಟ್ಟು ಇಸ್ ಸರ್ವಿಸ್ ಸೆಂಟರ್ ಅವೈಲಬಿಲಿಟಿ ಆ್ಯಂಡ್ ರೀಚ್. ನಿಮಗೆ ಎಷ್ಟು ಹತ್ರ ಇದೆ ನಿಮ್ಮ ಪ್ಲೇಸಲ್ಲಿ ಆ್ಯಂಡ್ ಎಷ್ಟು ನಂಬರ್ಸ್ ಇದೆ ನಿಮಗೆ ಬೇಸಿಕಲಿ. ಆ್ಯಂಡ್ ಫೋರ್ತ್ ಬಂದುಬಿಟ್ಟು ಇಟ್ಸ್ ರಿಲಯಬಿಲಿಟಿ. ಓಕೆನಾ, ಎಷ್ಟು ರಿಲಯಬಲ್ ಇದೆ ಮೋಟರ್ ಸೈಕಲ್ಲು. ಆ್ಯಂಡ್ ಲಾಸ್ಟ್ ಬಂದುಬಿಟ್ಟು ಐ ವುಡ್ ಸೇ ಇಟ್ಸ್ ದ ಬ್ರ್ಯಾಂಡ್. ಓಕೆನಾ, ಬ್ರ್ಯಾಂಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ರಾಯಲ್ ಎನ್ಫೀಲ್ಡ್ ಕಡೆ ನೋಡೋದಾದರೆ ಆ್ಯಂಡ್ ಆಬ್ವಿಯಸ್ಲಿ ದ ಹಿಮಾಲಯನ್ ಕಡೆ ನೋಡೋದಾದರೆ ದ ಮೇಂಟೆನೆನ್ಸ್ ಕಾಸ್ಟ್ ಡೀಸೆಂಟ್ ಆಗಿದೆ. ಐ ಮೀನ್ ಸೆಗ್ಮೆಂಟ್ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ನೀವು ಕ್ಯಾಟಗರಿ ವೈಸ್ ನೋಡೋದಾದರೆ ಚೀಪಾಗೆ ಅಂತಲೇ ಹೇಳ್ಬೋದು ನಿಮಗೆ. ಸೊ ಯು ಹ್ಯಾವ್ ಟು ರೇಟ್ ಹೈ ಓನ್ಲಿ. ಅದರಲ್ಲಿ ಪಾರ್ಟ್ಸ್ ಅವೈಲಬಿಲಿಟಿನೂ ಚೆನ್ನಾಗಿದೆ, ಕಾಸ್ಟು ಚೆನ್ನಾಗಿದೆ. ನಿಜ ಹೇಳ್ಬೇಕಂದ್ರೆ ನಿಮಗೆ ಆಫ್ಟರ್ ಮಾರ್ಕೆಟು ನೀವು ಹಾಕ್ಬೋದು. ಆಲ್ಸೋ ನೀವು ಕಂಪನಿ ಕಡೆಯಿಂದನೂ ಸಾಕಷ್ಟು ಪಾರ್ಟ್ಸ್ ಎಲ್ಲ ಅವೈಲೇಬಲ್ ಇದೆ, ಆಕ್ಸೆಸರೀಸ್ ಎಲ್ಲ ಅವೈಲೇಬಲ್ ಇರುತ್ತೆ ನಿಮಗೆ. ಸರ್ವಿಸ್ ಸೆಂಟರ್ ಬಿಡಿ, ಇಟ್ಸ್ ಅ ವೆರಿ ಸ್ಟ್ರಾಂಗ್ ಪಾಯಿಂಟ್. ಅದಕ್ಕೆ ನಂಬರ್ಸು ಚೆನ್ನಾಗಿದೆ, ರೀಚು ಚೆನ್ನಾಗಿದೆ ಆ್ಯಂಡ್ ದೇ ಆರ್ ವೆರಿ ಮಚ್ ಅವೈಲೇಬಲ್. ನಿಮಗೆ ರೋಡ್ ಸೈಡ್ ಅಸಿಸ್ಟೆನ್ಸ್ ಕೂಡ ತುಂಬ ಚೆನ್ನಾಗಿ ಪ್ರೊವೈಡ್ ಮಾಡ್ತಾರೆ ರಾಯಲ್ ಎನ್ಫೀಲ್ಡು. ಸೊ ಎನಿವೆ ಅದಂತೂ ಸೂಪರ್ ಆಗಿದೆ. ರಿಲಯಬಿಲಿಟಿ ಐ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡ್, ಲಾಟ್ ಆಫ್ ಪೀಪಲ್ ಕಂಪ್ಲೇಂಟ್ ಮಾಡ್ತಾರೆ, ಬಟ್ ಐ ಸ್ಟಿಲ್ ಫೀಲ್ ದ್ಯಾಟ್ ಅವರು ಡೀಸೆಂಟ್ ರಿಲಯಬಿಲಿಟಿ ಕೊಡ್ತಾರೆ. ರಿಲಯಬಿಲಿಟಿ ಅಂದರೆ ಎರಡು ಫ್ಯಾಕ್ಟರ್ಸ್ ಇರುತ್ತೆ. ಒಂದು ಆಬ್ವಿಯಸ್ಲಿ ಪ್ರಾಡಕ್ಟ್ ಯಾವ ಥರ ಇದೆ ಅಂತ, ಫ್ರಾಮ್ ದ ಸ್ಟಾಕು ಇಂಜಿನಿಯರ್ಸ್ ಯಾವ ಥರ ಮಾಡಿದ್ದಾರೆ, ಏನು ಇಶ್ಯೂ ಬರದೇ ಇರೋ ಥರ ಒಂದು. ಸೆಕೆಂಡ್ ಬಂದು ನನ್ನ ಪ್ರಕಾರ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಇಂಡಿಯನ್ ಕಂಪನೀಸ್ನ ಸದ್ಯಕ್ಕೆ ಚೆನ್ನಾಗಿ ಟ್ರಸ್ಟ್ ಮಾಡ್ತಾ ಇದ್ದಾರೆ. ದಟ್ ಈಸ್ ಪ್ರಾಬ್ಲಮ್ ಆದರೆ ಯಾವ ಥರ ಸರ್ವಿಸ್ ಸೆಂಟರ್ ರೆಸ್ಪಾಂಡ್ ಮಾಡ್ತಾನಂತ. ಸೊ ನನ್ನ ಒಪಿನಿಯನಲ್ಲಿ ರಾಯಲ್ ಎನ್ಫೀಲ್ಡ್ ಅವರು ಚೆನ್ನಾಗೇ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಮೇಜರ್ ಇಶ್ಯೂಸ್ಗೆ. ಸಣ್ಣ ಪುಟ್ಟ ಇಶ್ಯೂಸ್ಗೆ ಜಾಸ್ತಿ ರೆಸ್ಪಾಂಡ್ ಮಾಡಲ್ಲ, ಐ ಅಂಡರ್ಸ್ಟ್ಯಾಂಡು. ಬಟ್ ಸ್ಟಿಲ್ ಓವರ್ ಆಲ್ ರಿಲಯಬಿಲಿಟಿ ನೀವು 2.5 ಔಟ್ ಆಫ್ 5 ಕೊಡ್ಬೋದು ನೀವು ರಿಲಯಬಿಲಿಟಿಗೆ. ದಟ್ ಈಸ್ ಫೈನ್. ಓಕೆನಾ. ಆ್ಯಂಡ್ ಲಾಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನನ್ನ ಪ್ರಕಾರ, ಐ ನೋ ಲಾಟ್ ಆಫ್ ಪೀಪಲ್ ಹೇಳ್ತಾರೆ ಬ್ರ್ಯಾಂಡ್ ವ್ಯಾಲ್ಯೂ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಅಂತ, ಬಟ್ ಅಕಾರ್ಡಿಂಗ್ ಟು ಮೀ ನಿಮಗೆ ಆಫ್ಟರ್ ಯು ಬೈ ಅ ಮೋಟರ್ ಸೈಕಲ್ ದ ಬ್ರ್ಯಾಂಡ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಬ್ರ್ಯಾಂಡು ಇಟ್ಸ್ ಅನ್ ಐಡೆಂಟಿಟಿ. ಓಕೆನಾ. ಸೊ ಇಟ್ಸ್ ನಾಟ್ ಜಸ್ಟ್ ರೆಪ್ರೆಸೆಂಟ್ ನಿಮಗೆ ನೀವು ಯಾವ ಮೋಟರ್ ಸೈಕಲ್ ಓನ್ ಮಾಡ್ತಾ ಇದ್ರೆ ಅಷ್ಟೇ ಸಾಕಾಗಲ್ಲ. ಬ್ರ್ಯಾಂಡ್ ಏನಕ್ಕೆ ಇಟ್ ರೆಪ್ರೆಸೆಂಟ್ ಆಲ್ ದ ಮೋಟರ್ ಸೈಕಲ್ ಅಂಡರ್ ಇಟ್ಟು. ಆ್ಯಂಡ್ ನೀವು ಆ ಮೋಟರ್ ಸೈಕಲ್ದು ಕ್ಯಾಟಗರಿ ಬಿಟ್ಟಾಕಿ, ದ ಥಿಂಗ್ ಈಸ್ ದಟ್ ಸೇಮ್ ಬ್ರ್ಯಾಂಡ್ ಹ್ಯಾಸ್ ಅ ಲಾಟ್ ಆಫ್ ಗ್ರೇಟ್ ಮೋಟರ್ ಸೈಕಲ್. ಸೊ ನೀವೊಂದು ಬಿಗ್ ಐ ವುಡ್ ಸೇ ಗ್ರೂಪ್ಗೆ ಬಿಲಾಂಗ್ ಆಗ್ತೀರಾ ನೀವು. ಸೊ ದ್ಯಾಟ್ ಈಸ್ ಸಮಥಿಂಗ್ ನೀವು ಡೆಫಿನೆಟ್ಲಿ ಪ್ರೌಡ್ ಫೀಲ್ ಮಾಡ್ತೀರಾ. ನಾನು ಎಸ್ಪೆಷಲಿ ಟ್ರಯಾಂಪ್ ಓನ್ ಮಾಡಿಬಿಟ್ಟು, ಆಬ್ವಿಯಸ್ಲಿ ಇಟ್ಸ್ ಅ 400cc ಸಿಂಗಲ್ ಸಿಲಿಂಡರ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್, ಬಟ್ ನಾನು ದೊಡ್ಡ ಗ್ರೂಪ್ಗೆ ಬಿಲಾಂಗ್ ಆಗ್ತೀನಿ ಟ್ರಯಾಂಪ್ದು, ವಿಚ್ ಹ್ಯಾಸ್ ಅ ಲಾಟ್ ಆಫ್ ಗ್ರೇಟ್ ಮೋಟರ್ ಸೈಕಲ್ಸ್ ಲೈಕ್ ಟೈಗರು, ಸ್ಟ್ರೀಟ್ ಟ್ರಿಪಲ್ RS ಆ್ಯಂಡ್ ಬಾರ್ನ್ವಿಲ್, ಸೋ ಮೆನಿ ಗ್ರೇಟ್ ಮೋಟರ್ ಸೈಕಲ್ಸ್. ಸೊ ಇಟ್ಸ್ ಅ ಹ್ಯೂಜ್ ಪ್ರೌಡ್ ಫೀಲಿಂಗ್. ಸೊ ರಾಯಲ್ ಎನ್ಫೀಲ್ಡ್ ಅಂತ ಕೇಳಲೇಬೇಡಿ. ಐ ನೋ ನೀವು ಯು ಮೈಟ್ ಟಾಕ್ ಗುಡ್ ಆರ್ ಬ್ಯಾಡ್ ಅಬೌಟ್ ದ ಮೋಟರ್ ಸೈಕಲ್, ಬಟ್ ಇಟ್ಸ್ ಅ ವೆರಿ ವೆಲ್ ನೋನ್ ಬ್ರ್ಯಾಂಡ್ ಒಂದು, ಆ್ಯಂಡ್ ಆಲ್ಸೋ ನನ್ನ ಒಪಿನಿಯನ್ ಆಸ್ಪಿರೇಷನಲ್ ಬ್ರ್ಯಾಂಡ್ ಆಲ್ಸೋ. ಸೊ ಇನ್ ಆಲ್ ನೀವು ನೋಡೋದಾದರೆ ಇವಾಗ ಹಿಮಾಲಯನ್ದು ಬ್ರ್ಯಾಂಡ್ ವ್ಯಾಲ್ಯೂನ ಡಿಟರ್ಮಿನ್ ಮಾಡಬೇಕಂದ್ರೆ ನೀವು ಸ್ಪೆಕ್ ಶೀಟ್ ಆಗಿರಲಿ, ರೈಡ್ ಎಕ್ಸ್ಪೀರಿಯನ್ಸ್ ಆಗಿರಲಿ, ಆರ್ ಆಫ್ಟರ್ ಸೇಲ್ಸು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಹಾಗೆ ನೀವು ಪಾಯಿಂಟ್ಸ್ನೆಲ್ಲ ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ ಟು ನೋ ಆಬ್ವಿಯಸ್ಲಿ ದ್ಯಾಟ್ ಇಟ್ ಪರ್ಫಾರ್ಮ್ಸ್ ರಿಯಲಿ ವೆಲ್. ಸೊ ಆಬ್ವಿಯಸ್ಲಿ ಹಿಮಾಲಯನ್ 450 ನಿಮಗೆ ಇನ್ ಟರ್ಮ್ಸ್ ಆಫ್ ಕ್ಯಾಟಗರಿ ಆಗಿರಲಿ ಆರ್ ಸೆಗ್ಮೆಂಟ್ ಆಗಿರಲಿ ತುಂಬಾ ಹೈ ವ್ಯಾಲ್ಯೂ ಅಂತೂ ಡೆಫಿನೆಟ್ಲಿ ಇದೆ. ಓಕೆನಾ. ಇವಾಗ ವ್ಯಾಲ್ಯೂ ಡಿಟರ್ಮಿನ್ ಆಯಿತು. ಇವಾಗ ಬೇಸ್ಡ್ ಆನ್ ಬಜೆಟ್ ನೀವು ಹೆಂಗೆ ಡಿಟರ್ಮಿನ್ ಮಾಡ್ತೀರಾ? ಬಿಕಾಸ್ ಆಬ್ವಿಯಸ್ಲಿ ಇದು ವ್ಯಾಲ್ಯೂ ಆಯಿತು ಮೋಟರ್ ಸೈಕಲ್ದು, ಬಟ್ ನಿಮ್ಮದು ಬಜೆಟ್ ಅಕಾರ್ಡಿಂಗು, ನಿಮ್ಮದು ಆಬ್ವಿಯಸ್ಲಿ ಸ್ಪೆಸಿಫಿಕ್ ಬಜೆಟ್ ಇರುತ್ತೆ. ಅಕಾರ್ಡಿಂಗ್ ನೀವು ಯಾವ ಥರ ಡಿಟರ್ಮಿನ್ ಮಾಡ್ತೀರಾ ಅಂತ ಕೇಳೋದಾದರೆ ತುಂಬ ಸಿಂಪಲಾಗಿ ಫಸ್ಟು ಆಬ್ವಿಯಸ್ಲಿ ನೀವು ಎಷ್ಟು ಬಜೆಟ್ ಇದೆ ಅಂತ ಕನ್ಸಿಡರ್ ಮಾಡಿ. ನಿಮ್ಮ ಹತ್ರ ಎಕ್ಸಾಂಪಲ್ ಕೊಡ್ತೀನಿ, ಒಂದು ಅಡ್ವೆಂಚರ್ ಬೈಕ್ ತೊಗೋಬೇಕಂತ ಇದ್ದೀರಾ ನೀವು, ಆ್ಯಂಡ್ 3 lakhs ಬಜೆಟ್ ಇದೆ. ಓಕೆನಾ. ಸೊ ಇವಾಗ ನಿಮಗೆ 3 lakhs ಬಜೆಟಲ್ಲಿ ಇಫ್ ಯು ಆರ್ ಪ್ಲ್ಯಾನಿಂಗ್ ಟು ಬೈ ಎನ್ ಎಕ್ಸ್ಪಲ್ಸ್ 210, ಓಕೆನಾ, ದ್ಯಾಟ್ ವಿಲ್ ಬಿ ಅ ಬಾರ್ಗೇನ್ ಬೈ. ಬಿಕಾಸ್ ನಿಮಗೆ ಫಸ್ಟ್ ಆಫ್ ಆಲ್ ಅದು 2.5 ಲಕ್ಷ ಅರೌಂಡ್ ನಿಮಗೆ ಸಿಕ್ಬಿಡುತ್ತೆ. ಯಾಕೆ ನಾನು ಅದನ್ನ ಬಾರ್ಗೇನ್ ಬೈ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇಫ್ ಯು ಆರ್ ಕನ್ಸಿಡರಿಂಗ್ ಎವ್ರಿಥಿಂಗ್, ಸ್ಪೆಕ್ ಶೀಟ್ ಆಗಿರಲಿ, ರೈಡ್ ಎಕ್ಸ್ಪೀರಿಯನ್ಸ್ ಆಗಿರಲಿ, ಆರ್ ಆಫ್ಟರ್ ಸೇಲ್ ಸರ್ವಿಸ್ ಆಗಿರಲಿ, ಎಲ್ಲನ ಕನ್ಸಿಡರ್ ಮಾಡೋದಾದರೆ ನಿಮಗೆ ಯು ಕ್ಯಾನ್ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಅದು ಎಲ್ಲನೂ ಕೊಡೋಲ್ಲ ನಿಮಗೆ. ಲೈಕ್ ಟ್ಯೂಬ್ಸ್ ಟಯರ್ ಇದೆ ಅದರಲ್ಲಿ, ಸೇಲ್ಸ್ ಎಕ್ಸ್ಪೀರಿಯನ್ಸು, ಸರ್ವಿಸ್ ಎಕ್ಸ್ಪೀರಿಯನ್ಸ್ ಅಷ್ಟೊಂದು ಚೆನ್ನಾಗಿಲ್ಲ ಅದರಲ್ಲಿ, ಆ್ಯಂಡ್ ಎಷ್ಟೊಂದು ಫೀಚರ್ಸು ಏನೋ ಕೊಡ್ತಾ ಇಲ್ಲ. ಬಟ್ ಸ್ಟಿಲ್ ನಿಮ್ಗೊಂದು ಅಡ್ವೆಂಚರ್ ಬೈಕ್ ಆಗಿ ಒಂದು ಒಳ್ಳೆ ಆಪ್ಷನ್ ಸಿಗ್ತಾ ಇದೆ ಆ್ಯಂಡ್ ಒಳ್ಳೆ ಪ್ರೈಸಲ್ಲಿ ಸಿಗ್ತಾ ಇದೆ. ಸೊ ಅದರಿಂದ ಅದೊಂದು ಬಾರ್ಗೇನ್ ಬೈ ಆಗುತ್ತೆ. ನೀವು RTX 300ನ ಕನ್ಸಿಡರ್ ಮಾಡೋದಾದರೆ 3 ಲಕ್ಷ ನಿಮ್ಮ ಬಜೆಟ್ ಇದೆ ಅಂದರೆ ಆಬ್ವಿಯಸ್ಲಿ ನೀವು ಆರಾಮಾಗಿ ಬೈ ಮಾಡ್ಬೋದು. RTX 300 ಈವನ್ ಟಾಪ್ ವೇರಿಯಂಟ್ನೇ ಬೈ ಮಾಡಿಬಿಡ್ಬೋದು ನೀವು. ಸೊ ಅದರಿಂದ ಆಬ್ವಿಯಸ್ಲಿ ಇಟ್ ಈಸ್ ಗಿವಿಂಗ್ ಆಲ್ಮೋಸ್ಟ್ ಎವ್ರಿಥಿಂಗ್ ನಿಮಗೆ. ಮೇ ಬಿ ನಿಮಗೆ 2117 ಕಾಂಬಿನೇಷನ್ ಇಲ್ಲ ಆ್ಯಂಡ್ TVS ಸರ್ವಿಸ್ ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ಆಲ್ಮೋಸ್ಟ್ ನಿಮಗೆ ಒಂದು ಅಡ್ವೆಂಚರ್ ಟೂರರಿಂದ ಏನು ಎಕ್ಸ್ಪೆಕ್ಟ್ ಮಾಡಿದ್ದೀರಾ ನಿಮಗೆ, ಎಸ್ಪೆಷಲಿ ನೀವು ಬಿಗಿನರ್ ಆಗಿದ್ದೀರಾ ಅಂದರೆ ಎಲ್ಲನೂ ಕೊಡ್ತಾ ಇದೆ. ಸೊ ದ್ಯಾಟ್ ವಿಲ್ ಬಿ ಅ ವ್ಯಾಲ್ಯೂ ಫಾರ್ ಮನಿ ಮೋಟರ್ ಸೈಕಲ್ ಫಾರ್ ಶ್ಯೂರ್. ಓಕೆನಾ. ವೆರಾಸ್ ನಿಮ್ಮದು ಹಿಮಾಲಯನ್ 450 ಬಂದುಬಿಟ್ಟು ವಿಲ್ ಡೆಫಿನೆಟ್ಲಿ ಬಿ ಒಂದು ಬೆಸ್ಟ್ ಬೈ ಅಂತ ಹೇಳ್ಬೋದು. ಆರ್ ಐ ವುಡ್ ಸೇ ಇನ್ ದಿಸ್ ಕೇಸು ಬಿಕಾಸ್ 3 ಲಕ್ಷ ಇದೆ ನಿಮ್ಮ ಹತ್ರ ಬಜೆಟ್, ಬಟ್ ಯು ಹ್ಯಾವ್ ಟು ಸ್ಪೆಂಡ್ ಅ ಬಿಟ್ ಮೋರ್, ಮೇ ಬಿ 1 lakh ಎಕ್ಸ್ಟ್ರಾ ಪೇ ಮಾಡಬೇಕಾಗ್ಬೋದು. ಸೊ ದ್ಯಾಟ್ ವಿಲ್ ಬಿ ಅ ಪ್ರೀಮಿಯಮ್ ಬೈ. ಬಟ್ ನಿಮಗೆ ಎಲ್ಲನೂ ಸಿಗ್ತಾ ಇದೆ ನಿಮಗೆ ಔಟ್ ಆಫ್ ಇಟ್ಟು ದ ಬೆಸ್ಟ್ ವ್ಯಾಲ್ಯೂ ನಿಮಗೆ ಸಿಗ್ತಾ ಇದೆ ಔಟ್ ಆಫ್ ಹಿಮಾಲಯನ್ 450. ಬಟ್ ಯಸ್ ಯು ಹ್ಯಾವ್ ಟು ಪೇ ದ ಪ್ರೀಮಿಯಮ್. ಸೊ ಅದರಿಂದ ಅದು ಪ್ರೀಮಿಯಮ್ ಬೈ ಆಗುತ್ತೆ.
ಸೊ ಈ ಥರ ನೀವು ಒಂದು ಮೋಟರ್ ಸೈಕಲ್ದು ವ್ಯಾಲ್ಯೂನ ನೀವು ಡಿಟರ್ಮಿನ್ ಮಾಡ್ಬೋದು ಬೇಸ್ಡ್ ಆನ್ ದ ಬಜೆಟ್. ಸೊ ಇಷ್ಟೇ ಹೇಳ್ಬೇಕಂತ ಇದ್ದೆ. ಸೊ ಇದರಿಂದ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಅನ್ಕೋತೀನಿ. ಇಫ್ ಯು ಆರ್ ಪ್ಲಾನಿಂಗ್ ಟು ಬೈ ಮೋಟರ್ ಸೈಕಲ್, ಫಸ್ಟ್ ನೀವು ಮೋಟರ್ ಸೈಕಲ್ದು ವ್ಯಾಲ್ಯೂನ ಡಿಟರ್ಮಿನ್ ಮಾಡಿ ಆ್ಯಂಡ್ ದೆನ್ ನೀವು ಸ್ಟಾರ್ಟ್ ಕಂಪೇರಿಂಗ್ ಮೋಟರ್ ಸೈಕಲ್ ಆ್ಯಂಡ್ ಜಡ್ಜಿಂಗು. ಸೊ ಆಬ್ವಿಯಸ್ಲಿ ಅದರಲ್ಲಿ ನಿಮಗೆ ರೈಡ್ ಎಕ್ಸ್ಪೀರಿಯನ್ಸ್ ಅರ್ಥ ಮಾಡಬೇಕಂದ್ರೆ ಟೆಸ್ಟ್ ಡ್ರೈವ್ ನೀವು ಮಾಡಲೇಬೇಕಾಗುತ್ತೆ. ಆಬ್ವಿಯಸ್ಲಿ ಡಿಪೆಂಡ್ಸ್ ಆಗುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಥರ ಎಕ್ಸ್ಪೀರಿಯನ್ಸ್ ಫೀಲ್ ಆಗುತ್ತೆ. ಕೆಲವರಿಗೆ ಯಾವುದೋ ಒಂದು ಪಾಯಿಂಟಲ್ಲಿ ಅದು ಲ್ಯಾಕಿಂಗ್ ಅಂತ ಫೀಲ್ ಆಗ್ಬೋದು, ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ಹಿಮಾಲಯನಲ್ಲಿ ನಾನು ತುಂಬ ಜನ ನೋಟಿಸ್ ಮಾಡಿದ್ದೀನಿ ವೈಬ್ರೇಷನ್ ಇಷ್ಟ ಆಗಲ್ಲ. ಸೊ ಅದರಿಂದ ಮೇ ಬಿ ಅವ್ರು ನಾಟ್ ಕನ್ಸಿಡರ್ ಮಾಡಲ್ಲ. ಸೊ ಆ ಥರ ಎಲ್ಲ ಪಾಯಿಂಟ್ ಇರ್ಬೋದು, ಬಟ್ ಹೇಳ್ತಾರೆ ಎಕ್ಸಾಂಪಲ್ಸ್ ಕೊಡ್ತಾರೆ ನಿಮಗೆ. ಸೊ ಡಿಟರ್ಮಿನ್ ಮಾಡಿಬಿಟ್ಟು ವ್ಯಾಲ್ಯೂ ಡಿಟರ್ಮಿನ್ ಮಾಡಿಬಿಟ್ಟು ದೆನ್ ನೀವು ನೆಕ್ಸ್ಟ್ ಥಿಂಕಿಂಗ್ ಮಾಡಿ ವೆದರ್ ನಿಮ್ಮದು ಇಮೋಷ್ನಲ್ ವ್ಯಾಲ್ಯೂಗೆ, ನಿಮ್ಮದು ಪ್ರಾಕ್ಟಿಕಲ್ ವ್ಯಾಲ್ಯೂಗೆ, ನಿಮ್ಮದು ಬಜೆಟ್ ಅಕಾರ್ಡಿಂಗು, ರಿಕ್ವೈರ್ಮೆಂಟ್ ಅಕಾರ್ಡಿಂಗು, ನೀಡ್ ಅಕಾರ್ಡಿಂಗು, ಪರ್ಪಸ್ ಅಕಾರ್ಡಿಂಗು ಎಲ್ಲ ಮ್ಯಾಚ್ ಆಗ್ತಾಯಿದೆ, ಆಮೇಲೆ ನೋಡಿ. ಬಟ್ ವ್ಯಾಲ್ಯೂ ಫಸ್ಟ್ ಡಿಟರ್ಮಿನ್ ಮಾಡಿ. ಸೊ ಇಷ್ಟೇ ಹೇಳ್ಬೇಕಂತ ಇದೆ. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ನಿಮ್ಮದೇನು ಅಭಿಪ್ರಾಯ ಇದೆ ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ರಾಯಲ್ ವಾಯೇಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಥ್ಯಾಂಕ್ ಯು ವೆರಿ ಮಚ್.